ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾವೀಗ 4 ಇಯರ್ ಸೀರೀಸ್ ನ ಏನೆಲ್ಲ ಬೇಕಾಗಿದೆ ರಿಕ್ವೈರ್ಮೆಂಟ್ ಅದಕ್ಕೆ. ಫಾರ್ ಎಕ್ಸಾಂಪಲ್, ನಮಗೆ ಬರ್ನೋಲಿಸ್ ಇಂಟೆಗ್ರಲ್ ಫಾರ್ಮುಲಾ ಇರ್ಬೋದು, ಅಥವಾ ಅದಕ್ಕೆ ಆಡ್ ಫಂಕ್ಷನ್ ಬಗ್ಗೆ, ಈವನ್ ಫಂಕ್ಷನ್ ಬಗ್ಗೆ ನಾಲೆಡ್ಜ್ ಬೇಕಾಗಿತ್ತು, ಅದನ್ನು ಕೂಡ ನಾವು ಸಾಲ್ವ್ ಮಾಡಿದ್ರಿ. ಇದೆಲ್ಲ ಏನ್ ಪ್ರಿಲಿಮಿನರೀಸ್ ಬೇಕೋ ಅದೆಲ್ಲ ಮುಗಿಸ್ತಾ ಬಂದಿದ್ದೀರಿ. ಈಗ ನಾವು ಮೇಯ್ನ್ ಆಗಿ ಇನ್ನ ಸುಮ್ಮನೆ ತಡ ಮಾಡದೆ 4 ಇಯರ್ ಸೀರೀಸ್ಗೆ ಆಕ್ಚುಲ್ ಆಗಿ ಎಂಟ್ರಿ ಕೊಟ್ಬಿಡೋಣ. ಸೊ ಏನ್ ಹೇಳುತ್ತೆ ಆಕ್ಚುಲಿ 4 ಇಯರ್ ಸೀರೀಸ್ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ಜಸ್ಟ್ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಬಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ವರಿ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ಗೆ ಇದ್ರಲ್ಲಿ ಏನ್ ಕಲಿಬೇಕು ಅಂತ ನಾನು ಹೇಳ್ತೀನಿ. ಫಾರ್ಮುಲಾಗಳನ್ನ ಕಲಿಬೇಕು ಮೇನ್ ಆಗಿ. ನಾನು ಅದೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ವಿ ಟಿ ಅವ್ರ ಮಕ್ಕಳಿಗೆ 4 ಇಯರ್ ಸೀರೀಸ್ ನ ಫಾರ್ಮುಲಾ ಕೊಟ್ಟಿರ್ತಾರೆ ಅಂತ ನಾನು ಗೆಸ್ ಮಾಡಿದ್ದೆ. ಬಟ್ ಈ ಫಾರ್ಮುಲಾ ಶೀಟ್ ಅಲ್ಲಿ ನಿಮ್ಗೆ 4 ಇಯರ್ ಸೀರೀಸ್ ನ ಫಾರ್ಮುಲಾಗಳಿಲ್ಲ. ನೀವು ನೋಡ್ತಾ ಇದ್ದೀರಾ, ಇದು ವಿ ಟಿ ಇಂದ ಇರುವಂತಹ ಒಂದು ಹ್ಯಾಂಡ್ ಬುಕ್ ಆಗಿದೆ. ಸೊ ಇದನ್ನ ನೋಡ್ದಂಗೆ ನಿಮ್ಗೆ ಆಕ್ಚುಲಿ ಏನ್ ಬೇಕು 4 ಇಯರ್ ಸೀರೀಸ್ 4 ಇಯರ್ ಸೀರೀಸ್ ಇಲ್ಲ ನೋಡಿ. ಇದನ್ನ ನಾವು ಡಿಸ್ಕಸ್ ಮಾಡಿದಿರಿ, ಈವನ್ ಫಂಕ್ಷನ್ ಬಗ್ಗೆ, ಆರ್ಟ್ ಫಂಕ್ಷನ್ ಬಗ್ಗೆ, ಈ ಫಾರ್ಮುಲಾ ಬಗ್ಗೆ ನೋಡಿದಿರಿ. ಸೊ ಇದನ್ನ ಮಾತ್ರ ಕೊಟ್ಟಿದ್ದಾರೆ. ಜೊತೆಲಿ ಏನು ಈ ಫಾರ್ಮುಲಾ ಇ ಪವರ್ ಎಕ್ಸ್ ಇಂಟು ಕಾಸ್ ಬಿ ಎಕ್ಸ್ ಕೊಟ್ಟಾಗ ಏನು, ಇ ಪವರ್ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಕಾಸ್ ಬಿ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್, ಇ ಪವರ್ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ಕೊಟ್ಟಾಗ ಏನ್ ಮಾಡಬೇಕು, ಇ ಪವರ್ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಸೈನ್ ಬಿ ಎಕ್ಸ್ ಮೈನಸ್ ಬಿ ಕಾಸ್ ಬಿ ಎಕ್ಸ್. ಇನ್ ಕೇಸ್ ನೀವು ಈ ಫಾರ್ಮುಲಾಗಳ ಬಗ್ಗೆ ಡಿಸ್ಕಸ್ ಮಾಡಿ ಅಂದ್ರೆ ಇನ್ನ ಪ್ರೀವಿಯಸ್ ವಿಡಿಯೋ ನೋಡಿ, ಇದೆಲ್ಲ ಡಿಸ್ಕಸ್ ಮಾಡಿ ಹೇಳಿದೀನಿ. ಸೊ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಈ ತರ ಇಂಟೆಗ್ರಲ್ ಫಾರ್ಮುಲಾ ಇತ್ತು ಅಂತಂದ್ರೆ ಯಾವಾಗ ಇದನ್ನ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ, ಆಕ್ಚುಲಿ ನಮಗೆ ನಿಮ್ಗೆ ಲಾಸ್ಟ್ ಕ್ಲಾಸ್ ನಾನು ಹೇಳ್ಕೊಟ್ಟಿದ್ದೆ ಪ್ರಾಬ್ಲಮ್ಸ್, ಅಂತ ಪ್ರಾಬ್ಲಮ್ಸ್ ಹೇಳ್ಕೊಟ್ಟಿದ್ದೆ. ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಬಟ್ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾರಂತೂ ಇಂಟಗ್ರೇಷನ್ ಆಫ್ ಇ ಪವರ್ ಎ ಎಕ್ಸ್ ಇದ್ದು ಪಕ್ಕದಲ್ಲಿ ಸೈನ್ ಬಿ ಎಕ್ಸ್ ಇದ್ದಾಗ ಯಾವ ಫಾರ್ಮುಲಾ ಬರೀಬೇಕು, ಇಂಟಗ್ರೇಷನ್ ಆಫ್ ಇ ಪವರ್ ಎ ಎಕ್ಸ್ ಇದ್ದು ಕಾಸ್ ಬಿ ಎಕ್ಸ್ ಇದ್ದಾಗ ಯಾವ ಫಾರ್ಮುಲಾ ಬರೀಬೇಕು ಅಂತೇಳಿ ನೆನ್ಪಿಟ್ಕೊಳ್ಳಿ. ಕಾಸ್ ಬಿ ಎಕ್ಸ್ ಇದ್ದಾಗ ಫಸ್ಟ್ ಕಾಸ್ ಬಿ ಎಕ್ಸ್ ಬರುತ್ತೆ, ನೆಕ್ಸ್ಟ್ ಸೈನ್ ಬಿ ಎಕ್ಸ್ ಬರುತ್ತೆ. ಎ ಮತ್ತೆ ಬಿ ಕಾಮನ್ ಆಗಿ ಇಲ್ಲಿ ಎ ಬರುತ್ತೆ, ಇಲ್ಲಿ ಬಿ ಬರುತ್ತೆ. ನ್ಯೂಮರೇಟರ್ ಇ ಪವರ್ ಎಕ್ಸ್ ಕಾಮನ್, ಇಲ್ಲಿ ನ್ಯೂಮರೇಟರ್ ಇ ಪವರ್ ಎಕ್ಸ್ ಕಾಮನ್. ಡಿನಾಮಿನೇಟರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕಾಮನ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕಾಮನ್. ಓನ್ಲಿ ಡಿಫ್ರೆನ್ಸ್ ಸೈನ್ ಇದ್ದಾಗ ನಿಮಗೆ ಇಲ್ಲಿ ಮೈನಸ್ ಸಿಂಬಲ್ ಬರುತ್ತೆ, ಕಾಸ್ ಇದ್ದಾಗ ನಿಮಗೆ ಪ್ಲಸ್ ಸಿಂಬಲ್ ಬರುತ್ತೆ. ಐ ವಿಲ್ ಎಕ್ಸ್ಪ್ಲೈನ್ ಒನ್ಸ್ ಅಗೇನ್ ಬೈ ಝೂಮಿಂಗ್ ದಿಸ್ ಒನ್. ಯಾಕಂದ್ರೆ ಈ ಫಾರ್ಮುಲಾಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಈ ಪ್ರಾಬ್ಲಮ್ಸ್ ಕೂಡ ನಾನು ಮಾಡಿಸ್ತೀನಿ. ಸೊ ನೋಡ್ತಾ ಇದ್ದೀರಾ, ಇ ಪವರ್ ಎ ಎಕ್ಸ್ ಕಾಸ್ ಬಿ ಎಕ್ಸ್ ಇದ್ದಾಗ ಎ ಕಾಸ್ ಬಿ ಎಕ್ಸ್ ಪ್ಲಸ್ ಬಿ ಸೈನ್ ಬಿ ಎಕ್ಸ್. ಎ ಕಾಸ್ ಬಿ ಎಕ್ಸ್ ಫಸ್ಟ್ ಬರುತ್ತೆ, ಆಮೇಲೆ ಸೈನ್ ಬಿ ಎಕ್ಸ್ ಬರುತ್ತೆ. ಎ ಮತ್ತೆ ಬಿ ಆರ್ಡರ್ ಬಂದೇ ಬರುತ್ತೆ. ಇನ್ನ ಈ ಟರ್ಮು ಎರಡಕ್ಕೂ ಕಾಮನ್ ಆಗಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಸೈನ್ ಬಿ ಎಕ್ಸ್ ಬಂದಾಗ ಏನಾಗುತ್ತೆ, ಫಸ್ಟ್ ಎ ಸೈನ್ ಬಿ ಎಕ್ಸ್ ಬರುತ್ತೆ ಮೈನಸ್ ಬಿ ಕಾಸ್ ಬಿ ಎಕ್ಸ್ ಆಗುತ್ತೆ. ಸೊ ಇದು ಹೌ ಟು ಲರ್ನ್ ದ ಫಾರ್ಮುಲಾ ಆಫ್ ದೀಸ್ ಟು, ಇ ಪವರ್ ಎಕ್ಸ್ ಇಂಟು ಕಾಸ್ ಬಿ ಎಕ್ಸ್ ಮತ್ತೆ ಇ ಪವರ್ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ನ ಫಾರ್ಮುಲಾ ಕಲಿಯುವಂಥದ್ದು. ಸೊ ಈ ತರ ನಿಮ್ಗೆ ಯಾವ್ದು ಕೊಡ್ತಾರೆ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಕೊಡ್ತಾರೆ, ಮತ್ತೆ ಎಫ್ ಆಫ್ ಎಕ್ಸ್ ನ ಕೊಡ್ತಾರೆ. ಈಗ ನಾವು ಆಕ್ಚುಲ್ 4 ಇಯರ್ ಸೀರೀಸ್ ಬರೋಣ. ಸೊ 4 ಇಯರ್ ಸೀರೀಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಒನ್ ಆಫ್ ದಿ ಪೀರಿಯಾಡಿಕ್ ಫಂಕ್ಷನ್ ಕರೀತಾರೆ, ಅಥವಾ ಡರ್ಚ್ಲೆಟ್ಸ್ ಕಂಡೀಷನ್ ಕರೀತಾರೆ. ಇದ್ರ ಏನೆಲ್ಲ ಕಲಿತೀವಿ ನಾವು ಅಂತ. 4 ಇಯರ್ ಸೀರೀಸ್ ಆಫ್ ಪೀರಿಯಾಡಿಕ್ ಫಂಕ್ಷನ್ ವಿತ್ ಪೀರಿಯಡ್ 2π ಅಂಡ್ ವಿತ್ ಆರ್ಬಿಟ್ರಿ ಪೀರಿಯಡ್ 2l. ಏನ್ ಇದ್ರ ಅರ್ಥ, ವಿತ್ ಪೀರಿಯಡ್ 2π ಅಂತಂದ್ರೆ, ಪೀರಿಯಡ್ ಅಂತಂದ್ರೆ ಒಂದು ಸರ್ಕ್ಯುಲೇಟ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಒನ್ ಆಫ್ ದಿ ಫಂಕ್ಷನ್ ಎಕ್ಸ್ ಪ್ಲಸ್ 2π ಪೀರಿಯಡ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಪೀರಿಯಾಡಿಕಲಿ ಚೇಂಜ್ ಆಗ್ತಾ ಇರುತ್ತೆ. ನಿಮ್ಗೆಲ್ಲ ಗೊತ್ತೇ ಇದೆ, ಎ ಸಿ ರೂಲ್ ಹೇಳ್ಕೊಟ್ಟಿದೆ. ಎ ಸಿ ರೂಲ್ ಪ್ರಕಾರ ಒಂದು ಸರ್ಕಲ್ ಬಂದಾಗ 360 ಡಿಗ್ರಿ ರೌಂಡ್ ಆಗುತ್ತೆ ಅಂತ. ಒಂದು 360 ಡಿಗ್ರಿ ರೌಂಡ್ ಆಫ್ ಆಗ್ತದೆ ಅಂದ್ರೆ ಒಂದು ಕಂಪ್ಲೀಟ್ ರೊಟೇಷನ್ ಆಯ್ತು ಅಂತ, ಒಂದು ಕಂಪ್ಲೀಟ್ ರೊಟೇಷನ್ ಪೀರಿಯಡ್ ಆಯ್ತು ಅಂತ ಅರ್ಥ. ಸೊ ದಟ್ ಇಸ್ ವಾಟ್ ವಿತ್ ಪೀರಿಯಡ್ 2π and ವಿತ್ ಆರ್ಬಿಟ್ರಿ ಪೀರಿಯಡ್ 2l. 4 ಇಯರ್ ಸೀರೀಸ್ ಆಫ್ ಈವನ್ ಅಂಡ್ ಆಡ್ ಫಂಕ್ಷನ್ಸ್, ಆಫ್ ರೇಂಜ್ 4 ಇಯರ್ ಸೀರೀಸ್, ಇದೆಲ್ಲ ನಿಮ್ಗೆ ಇರುವಂತದ್ದು. ಇದ್ರಲ್ಲಿ ನಾವೀಗ ಪೀರಿಯಾಡಿಕ್ ಫಂಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಟು ಬಿ ಪೀರಿಯಾಡಿಕ್ ಫಂಕ್ಷನ್ ಇಫ್ ಅಂಡ್ ಓನ್ಲಿ ಇಫ್. ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಅಕಸ್ಮಾತ್ ಒಂದು 4 ಇಯರ್ ಸೀರೀಸ್ ನ ಬಗ್ಗೆ ಒಂದು ಮೇನ್ ಫಾರ್ಮುಲಾ ಕಲಿತೀರಾ ಅಂತಂದ್ರೆ, ಎಫ್ ಆಫ್ ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವಾಟ್ ಇಸ್ ದ ಟಿ ಗ್ರೇಟರ್ ದೆನ್ 0. ಈ ಕಂಡೀಷನ್ ಬಗ್ಗೆ ನಾನು ಹೇಳಲೇಬೇಕು. ಟಿ ಗ್ರೇಟರ್ ದೆನ್ 0 ಅಂತದ್ದು ಒನ್ ಆಫ್ ದ ಕಂಡೀಷನ್ ನಾವು ಏನ್ ಯೂಸ್ ಮಾಡ್ತೀವಿ, ಯಾವಾಗಿದು, ಯಾವ ಟೈಮಲ್ಲಿ ನಾವು ಗ್ರೇಟರ್ ದೆನ್ 0 ಯೂಸ್ ಮಾಡಬೇಕು, ಅಥವಾ ಗ್ರೇಟರ್ ದೆನ್ ಯೂಸ್ ಕೊಟ್ಟಾಗ ಮಾತ್ರ ಈ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಂತ ಅರ್ಥ. ಓಕೆ, ನೀವು ನೋಡಬಹುದು ಸೈನ್ ಆಫ್ ಎಕ್ಸ್ ಪ್ಲಸ್ 2π. 2π ಅಂದ್ರೆ ಏನ್ ಮೀನಿಂಗು ನಿಮ್ಗೆಲ್ಲ ಗೊತ್ತಿದೆ. 2 ಇಂಟು ಪೈ ವ್ಯಾಲ್ಯೂ ನಾವೇನ್ ಮಾಡ್ತೀರಿ, 180 ಬಳಸ್ತೀರಿ. ಸೊ ಇದೆಷ್ಟಾಗುತ್ತೆ, 360 ಡಿಗ್ರಿ ಆಗುತ್ತೆ. ಅಂದ್ರೆ ಸೈನ್ ಆಫ್ 360 ಪ್ಲಸ್ ಥೀಟಾ ಅಂತ ಇಟ್ಕೊಳ್ಳಿ. ಸೈನ್ ಆಫ್ ದಿ ವ್ಯಾಲ್ಯೂ 360 ಪ್ಲಸ್ ಥೀಟಾ, ಇಟ್ ಇಸ್ ಸೇಮ್ ಥಿಂಗ್ ಆಸ್ ವಾಟ್ ವಿ ವಿಲ್ ಗೆಟ್ ಸೈನ್ ಥೀಟಾ ಓನ್ಲಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಅಲೈಡ್ ಆಂಗಲ್ ಎಕ್ಸ್ಪ್ಲೈನ್ ಮಾಡೋದು ನೋಡಿ, ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಏನಿದು 360 ಡಿಗ್ರಿ ಅಂತೇಳಿ. ಕಾಸ್ ಆಫ್ ಎಕ್ಸ್ ಪ್ಲಸ್ ಪೈ ಅಂದ್ರೆ ಏನು, ಅಗೇನ್ 2π ಇಸ್ ನಥಿಂಗ್ ಬಟ್ ವಾಟ್ 360 ಡಿಗ್ರಿ. ಅದಕ್ಕೆ ನಿಮ್ಗೆ ಏನ್ ಬರ್ತೈತೆ, ಈ ವ್ಯಾಲ್ಯೂ ಬರ್ತದೆ. ಓಕೆನಾ. ಇನ್ನು ಮೇನ್ ಆಗಿ ನಾವು ಪೀರಿಯಾಡಿಕ್ ಫಂಕ್ಷನ್ ಯೂಸ್ ಮಾಡುವಂತಹ ಫಾರ್ಮುಲಾಗಳೇನು, ಸೊ ವಾಟ್ ಇಸ್ ದ ಕಂಡೀಷನ್ ವಿ ಆರ್ ಯೂಸಿಂಗ್ ಅಂದ್ರೆ ನೀವು ತಿಳ್ಕೊಬೇಕಾದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್. ದಟ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ದ ವ್ಯಾಲ್ಯೂಸ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್.
ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎ ಫಂಕ್ಷನ್ ಕೆ ಕಾಸ್ ಸೈನ್ ಎಕ್ಸ್ ಸೈನ್ ಎನ್ ಎಕ್ಸ್ ಆರ್ ಆಲ್ ಪೀರಿಯಡಿಕ್ ಫಂಕ್ಷನ್ ಟೇಕಿಂಗ್ ಕಾನ್ಸ್ಟೆಂಟ್ ಎ ನಾಟ್ ಬೈ ಟು ದ ಲೀನಿಯರ್ ಕಾಂಬಿನೇಷನ್ ಆಫ್ ಆಲ್ ಪೀರಿಯಡಿಕ್ ಫಂಕ್ಷನ್ಸ್ ಆಫ್ ದಿ ಫಾರ್ಮ್ ಯಾವ ತರ ಇರುತ್ತೆ, ಎ ನಾಟ್ ಬೈ ಟು ಸಿಗ್ಮಾ. ನೋಡಿ ಇದನ್ನ ಸಿಗ್ಮಾ ಅಂತ ಕರಿತೀರಿ. ಈ ಸಿಂಬಲ್ ನ ಸಿಗ್ಮಾ, ಸಿಗ್ಮಾ ಮೀನ್ಸ್ ಸಮ್ಮೇಶನ್ ಅಂತ. ಎಲ್ಲಿಂದ ಎಲ್ಲಿಗೆ, ಎನ್ ಇಸ್ ಈಕ್ವಲ್ ಟು ಒನ್ ಇಂದ ಹಿಡಿದು ಇನ್ಫಿನಿಟಿ ವರೆಗೂ. ಅಂದ್ರೆ ಈ ಎ ಎನ್ ಕಾಸ್ ಎನ್ ಎಕ್ಸ್ ಅಂತ ಇದೆಯಲ್ವಾ, ಈ ವ್ಯಾಲ್ಯೂನಲ್ಲಿ ಸಪೋಸ್ ಈಗ ಎನ್ ಒನ್ ಅಂತ ಹಾಕ್ತೀರಾ. ಎನ್ ಒನ್ ಅಂದ್ರೆ ಏನಪ್ಪ ಅಂದ್ರೆ ಎನ್ ಜಾಗದಲ್ಲಿ ಒನ್ ಹಾಕಿದ್ರೆ ಎ ಒನ್ ಕಾಸ್ ಒನ್ ಎಕ್ಸ್ ಅಂತ. ಅದೇ ಎನ್ ಜಾಗದಲ್ಲಿ ಟೂ ಹಾಕಿದ್ರೆ ಅದ್ರ ವ್ಯಾಲ್ಯೂ ಎ ಟು ಕಾಸ್ ಟು ಎಕ್ಸ್ ಅಂತ ಆಗುತ್ತೆ. ಈ ಫ್ಯೂಚರ್ ನಾವು ಈ ತರ ವ್ಯಾಲ್ಯೂಸ್ ಕಂಡುಹಿಡಿತೀರಿ. 3 ಹಾಕ್ತೀರಾ, ಎ ಇಸ್ ಎ ತ್ರೀ ಕಾಸ್ ತ್ರೀ ಎಕ್ಸ್ ಅಂತ ಆಗುತ್ತೆ. ಈ ತರ ದಿಸ್ ದ ಮೀನಿಂಗ್ ಆಫ್ ವಾಟ್ ಎನ್ ಇಸ್ ಈಕ್ವಲ್ ಟು ಒನ್ ಟು ಇನ್ಫಿನಿಟಿ ಅಂದ್ರೆ ಎನ್ ವ್ಯಾಲ್ಯೂ ಒನ್ ಇಂದ ಇನ್ಫಿನಿಟಿ ವರೆಗೂ ಹಾಕೊಂಡಾಗ ವ್ಯಾಲ್ಯೂ ಅಂತ ಅರ್ಥ. ಸೊ ಎ ಎನ್ ಕಾಸ್ ಎನ್ ಎಕ್ಸ್ ಪ್ಲಸ್ ಬಿ ಎನ್ ಸೈನ್ ಎನ್ ಎಕ್ಸ್. ನೋಡಿ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಹೇಳ್ಕೊಡ್ತೀನಿ ನಾವು ಫೋರ್ ಇಯರ್ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ. ಈಗ ಟ್ರಿಗ್ನಾಮೆಟ್ರಿಕ್ ಫೋರ್ ಇಯರ್ ಸೀರೀಸ್ ನೋಡಿದಾಗ ದಟ್ ಪೀರಿಯಡ್ ವಿತ್ ಟೂ ಪೈ ಇದು ಕಾಮನ್ ಆಗಿ ಗೊತ್ತಿರುವಂತದ್ದು. ಸಿ ಕಾಮ ಸಿ ಪ್ಲಸ್ ಟೂ ಪೈ ಕಾಮನ್ ಆಗಿ ವ್ಯಾಲ್ಯೂ ಮತ್ತೆ ಇನ್ಫಿನಿಟ್ ಗೊತ್ತಿರುವಂತದ್ದು. ಇದೆಲ್ಲ ಏನಪ್ಪಾ ಅಂದ್ರೆ ಕಂಡೀಷನ್ಸ್, ಯಾವ ಕಂಡೀಷನ್ಸ್ ಅಲ್ಲಿ ಇರುತ್ತೆ ಅಂತೇಳಿ. ವಿತ್ ಪೀರಿಯಡ್ ಟೂ ಪೈ ಅಂತ ಕೊಟ್ಟಾಗ ಮತ್ತೆ ಸಿ ಪ್ಲಸ್ ಟೂ ಪೈ ಯಾವಾಗ ದಟ್ ಸಿಂಗಲ್ ವ್ಯಾಲ್ಯೂಡ್ ಅಂಡ್ ಇನ್ಫೈನೈಟ್ ಇಂಟರ್ವಲ್ ಇದ್ದಾಗ, ಓನ್ಲಿ ಫೈನೈಟ್ ನಂಬರ್ ಆಫ್ ಡಿಸ್ಕಂಟಿನ್ಯೂಸ್ ಇದ್ರೆ ಸಿ ಪ್ಲಸ್ ಟೂ ಪೈ. ಅಗೇನ್ ಎಫ್ ಆಫ್ ಎಕ್ಸ್ ಇಸ್ ಅಟ್ ಮೋಸ್ಟ್ ಫೈನೈಟ್ ನಂಬರ್ ಆಫ್ ಮ್ಯಾಕ್ಸಿಮಮ್ ಮಿನಿಮಾ ಸಿ ಕಾಮ ಸಿ ಪ್ಲಸ್ ಟೂ ಪೈ ಯೂಸ್ ಮಾಡ್ತೀರಿ. ಅದನ್ನ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಅಂತೇಳಿ. ನೋಡಿ ಇದು ನೀವು ತಿಳ್ಕೊಬೇಕಾಗಿರುತ್ತೆ ಮೇನ್ ಫಾರ್ಮುಲಾ ಯಾವುದು, ದಟ್ ಈಸ್ ಎ ನಾಟ್ ಬೈ ಟು ಎನ್ ಇಸ್ ಈಕ್ವಲ್ ಟು ಒನ್ ಟು ಇನ್ಫಿನಿಟಿ ಎ ಎನ್ ಕಾಸ್ ಎನ್ ಎಕ್ಸ್. ತುಂಬಾ ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದನ್ನ ವೆರೈಟಿ ಕಂಡೀಷನ್ಸ್ ನಾನು ಹೋಗ್ತಾ ಹೋಗ್ತಾ ಡಿಸ್ಕಸ್ ಮಾಡ್ತೀನಿ. ಸೊ ಎ ನಾಟ್ ಬೈ ಟು ಎ ಎನ್ ಕಾಸ್ ಎನ್ ಎಕ್ಸ್ ಬಿ ಎನ್ ಸೈನ್ ಎನ್ ಎಕ್ಸ್ ಇದು ನೆನ್ಪಿಟ್ಕೊಬಿಡಿ. ಏನು ಫಸ್ಟ್ ಎ ನಾಟ್ ಬೈ ಟು ಬರೆಯೋದು, ಇಲ್ಲಿ ಎ ಎನ್ ಬರ್ಕೊಳೋದು, ಇಲ್ಲಿ ಬಿ ಎನ್ ಬರ್ಕೊಳೋದು. ಎ ಎನ್ ಜೊತೆಗೆ ಏನಾಗ್ತೀರಾ ಯಾವಾಗಲೂ ಕಾಸ್ ಎನ್ ಎಕ್ಸ್ ಬರುತ್ತೆ, ಎ ಎನ್ ಕಾಸ್ ಎನ್. ಬಿ ಎನ್ ಜೊತೆ ಏನ್ ಬರೀತೀರಾ ಸೈನ್ ಎಕ್ಸ್ ಬರುತ್ತೆ. ಸೊ ಎರಡಕ್ಕೂ ಏನಾಗ್ತೀರಾ, ಇದಕ್ಕೊಂದು ಸಿಗ್ಮಾ ಹಾಕ್ತೀರಾ, ಇದಕ್ಕೊಂದು ಸಿಗ್ಮಾ ಹಾಕ್ತೀರಾ, ಇಲ್ಲೊಂದು ಪ್ಲಸ್ ಹಾಕ್ತೀರಾ, ಇಲ್ಲೊಂದು ಪ್ಲಸ್ ಹಾಕ್ತೀರಾ. ದಿಸ್ ಇಸ್ ವಾಟ್ ಈಸಿ ಟೆಕ್ನಿಕ್ ಟು ರಿಮೆಂಬರ್ ದಟ್ ಪರ್ಟಿಕ್ಯುಲರ್ ಫಾರ್ಮುಲಾ. ಬಟ್ ಇದರಲ್ಲಿ ನಮ್ಗೆ ಈಗ ವೆರೈಟಿ ಕೇಸಸ್ ಬರುತ್ತೆ. ಆ ಕೇಸಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಕೇಸ್ ಒನ್ ಯಾವುದು, ವಾಟ್ ಇಸ್ ಅ ಕೇಸ್ ಒನ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫೋರ್ ಇಯರ್ ಸೀರೀಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇನ್ ದ ಇಂಟರ್ವಲ್ ಎಲ್ಲಿಂದ ಎಲ್ಲಿಗೆ. ವಾಟ್ ಇಸ್ ಮೀನ್ ಬೈ ಇಂಟರ್ವಲ್, ಇಂಟರ್ವಲ್ ಅಂದ್ರೆ ಈ ಲಿಮಿಟ್ ಇಂದ ಈ ಲಿಮಿಟ್ಗೆ ಅಂತ ಅರ್ಥ. ಅಂದ್ರೆ ಬಿಟ್ವೀನ್ ದೀಸ್ ಟೂ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ನಿಮಗೆ ಇಂಟರ್ವಲ್ ಬಗ್ಗೆ ಹೇಳ್ತೀನಿ ನೋಡಿ. 0 1 2 3 4 ಅಂತ ಇಟ್ಕೊಳ್ಳಿ. ಎಲ್ಲಿಂದ ಎಲ್ಲಿಗಿದೆ ನಂಬರ್ಸ್ ಇದು, ವಿ ಕ್ಯಾನ್ ರೈಟ್ ದಟ್ ಒನ್ 0 4 ವರೆಗೂ ಇದೆ. ದಟ್ ಇಸ್ ವಾಟ್ ದ ಇಂಟರ್ವಲ್ ಅಂತ ಕರಿತೀರಿ. ಎಲ್ಲಿಂದ ಎಲ್ಲಿಗೆ. ದಿಸ್ ಇಸ್ ಆಲ್ಸೋ ಮೈನಸ್ ಪೈ ಟು ಪ್ಲಸ್ ಪೈ. ಸೊ ಅಗೇನ್ ಎನ್ ಇಸ್ ಈಕ್ವಲ್ ಟು ಒನ್ ಟು ಇನ್ಫಿನಿಟಿ ಎ ಎನ್ ಕಾಸ್ ಎನ್ ಎಕ್ಸ್ ಬಿ ಎನ್ ಸೈನ್ ಎನ್ ಎಕ್ಸ್. ಸೊ ಇಲ್ಲಿ ನಾವು ಎಕ್ಸಾಮ್ ಅಲ್ಲಾಗ್ಲಿ ನಾವು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಮೇನ್ ಕನ್ನಡಿಯುವಂತ ವ್ಯಾಲ್ಯೂಸ್ ಇವೆ. ಯಾವ ವ್ಯಾಲ್ಯೂಸ್, ಎ ನಾಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಎ ನಾಟ್ ಗೆ ಫಾರ್ಮುಲಾ ಏನು, ಮೈನಸ್ ಪೈ ಟು ಪೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಎ ಎನ್ ಫಾರ್ಮುಲಾ ಒನ್ ಪೈ ಪೈ ಮೈನಸ್ ಪೈ ಟು ಪೈ ಎಫ್ ಆಫ್ ಎಕ್ಸ್ ಕಾಸ್ ಎನ್ ಎಕ್ಸ್. ಬಿ ಎನ್ ಗೆ ಫಾರ್ಮುಲಾ ಒನ್ ಬೈ ಪೈ ಮೈನಸ್ ಪೈ ಟು ಪ್ಲಸ್ ಪೈ ಎಫ್ ಆಫ್ ಎಕ್ಸ್ ಸೈನ್ ಎನ್ ಎಕ್ಸ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಎ ಎನ್ ಕಾಸ್ ಎನ್ ಎಕ್ಸ್ ಬಿ ಎನ್ ಸೈನ್ ಎನ್ ಎಕ್ಸ್ ಎಫ್ ಆಫ್ ಎಕ್ಸ್ ಎರಡಕ್ಕೂ ಕಾಮನ್ ಆಗಿದೆ. ಎಲ್ಲಿಂದ ಎಲ್ಲಿಗೆ, ಮೈನಸ್ ಪೈ ಟು ಪ್ಲಸ್ ಪೈ. Now let us see that the Fourier series of the function from 0 to 2 pi. 0 to 2 pi ಇದ್ದಾಗ ಏನಾಗುತ್ತೆ. ಸೊ 0 to 2 pi ಇದ್ದಾಗ ನೋಡಿ, ದಿಸ್ ಇಸ್ ಅಗೇನ್ ಸೇಮ್ ಫಾರ್ಮುಲಾ ಓನ್ಲಿ, ವಿಚ್ ಇಸ್ ದಟ್. ಸೊ ನೀವು ಅಬ್ಸರ್ವ್ ಮಾಡಬೇಕು, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಅದು ನಾವು ಡಿಸ್ಕಸ್ ಮಾಡಿದ್ದು ಮೈನಸ್ ಪೈ ಟು ಪ್ಲಸ್ ಪೈ ಆದ್ರೆ ಇದು 0 ಟೂ ಪೈ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇವತ್ತಿನ ಕ್ಲಾಸ್ ಏನ್ ನೋಡ್ತಾ ಇದ್ದೀರಾ, ಇದರಲ್ಲಿರುವಂತಹ ಫಾರ್ಮುಲಾಗಳು ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಫೋರಿಯರ್ ಸೀರೀಸ್ ಒಂದು 75% ಅಲ್ಲ 90% ಬಂದಂಗೆ. ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಡಿ. ನಾನು ಡಿಪ್ಲೊಮಾದಲ್ಲಿ ಯಾವ ರೀತಿ ಹೇಳ್ತೀನಿ ಅದೇ ತರ ಇಲ್ಲಿ ಹೇಳ್ತಾ ಇದ್ದೀನಿ. ಯಾವ್ದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ನಿಮ್ಗೆ ಈ ಫಾರ್ಮುಲಾ ಬಂತ ಆ ಪ್ರಾಬ್ಲಮ್ಸ್ ಈಸಿ. ಸೊ ಹಾಗಾದ್ರೆ ಏನಾಯ್ತು, ಎಲ್ಲಿಂದ ಎಲ್ಲಿಗೆ ಲಿಮಿಟ್ ಸೇಮ್. ಯಾವಾಗ ಇಂಟರ್ವಲ್ ಕೊಟ್ಟಿರ್ತಾರೆ 0 to 2 pi 0 to 2 pi ಸೇಮ್. ಸೊ ಇದು 0 to 2 pi, ಇದು 0 to 2 pi, ಇದು ಕೂಡ 0 to 2 pi. ಇಲ್ಲಿ ಕಾಸ್ ಎನ್ ಎಕ್ಸ್ ಸೈನ್ ಎನ್ ಎಕ್ಸ್ ಸೇಮ್. ಇಲ್ಲಿ ಎಫ್ ಆಫ್ ಎಕ್ಸ್ ಇದೆ, ಇಲ್ಲಿ ಎಫ್ ಆಫ್ ಎಕ್ಸ್ ಇದೆ. ಸೊ ಇಲ್ಲಿಂದ ಎ ನಾಟ್ ಎ ಎನ್ ಬಿ ಎನ್. ಸೊ ಇದರ ನಾವು ಫಾರ್ಮುಲಾ ಯೂಸ್ ಮಾಡ್ತೀರಿ. ಇನ್ನ ಇದನ್ನ ನಮ್ಗೇನ್ ಬೇಕಾಗಿಲ್ಲ, ನಾನು ಹೇಳ್ತೀನಿ ಯಾವ ಟೈಮ್ ಯೂಸ್ ಮಾಡ್ಬೇಕು ಅಂತ. ಮತ್ತೆ ಡಿಫ್ರೆಂಟ್ ಕಂಡೀಷನ್ಸ್ ಬರುತ್ತೆ. ಸೊ ಇನ್ನು ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿ ಹೇಳಿದೀನಿ. ಯಾವುದು ಸೈನ್ ಎನ್ ಪೈ ಆಲ್ವೇಸ್ 0, ಕಾಸ್ ಎನ್ ಪೈ ಪ್ಲಸ್ ಆರ್ ಮೈನಸ್ 1 ಇದ್ದಾಗ ಯಾವಾಗ ಈವನ್ ನಂಬರ್ ಬಂದ್ರೆ ಪ್ಲಸ್ 1, ನೆಗೆಟಿವ್ ಬಂದ್ರೆ -1 ಅಂತ ಹೇಳಿದೀನಿ. ಸೊ ನಾವು ವಿಲ್ ಗೋ ಫಾರ್ ಡಿಫರೆಂಟ್ ಕೇಸಸ್. ನೋಡಿ ಇದನ್ನೆಲ್ಲ ಒಂದು ಚಾರ್ಟ್ ಮಾಡ್ಕೊಂಡು ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗ್ಲಿ ಅಂತ ಒಂದು ಫಾರ್ಮುಲಾ ಶೀಟ್ ಅನ್ನ ಮಾಡಿದೀನಿ. ಇಲ್ಲಿ ನೋಡಬಹುದು, ದಿಸ್ ಇಸ್ ದ ಒನ್ ಆಫ್ ದ ಬ್ಯೂಟಿಫುಲ್ ಫಾರ್ಮುಲಾ ಶೀಟ್ ಅಂತ ಹೇಳ್ಬೋದು ನೀವು. ಆದ್ರೆ ಇದನ್ನ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್ ಒನ್. ನನ್ನ ವೆಬ್ಸೈಟ್ ಅಲ್ಲಿ ಕೂಡ ಹಾಕ್ತೀನಿ. ನಿಮಗೆ ಇದನ್ನು ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ ಮೊಬೈಲ್ ಆಪ್ ಅಲ್ಲಿ ಇದು ಅವೈಲೇಬಲ್ ಇರುತ್ತೆ. ಅಂದಾಗೆ ನನ್ನ ಮೊಬೈಲ್ ಆಪ್ ಜ್ಞಾನ ಮತ್ತೆ ವಾಟ್ಸ್ಆಪ್ ಚಾನಲ್ ಜ್ಞಾನದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಬರ್ತಾ ಇದ್ದೀನಿ. ಫಾರ್ಮುಲಾ ಶೀಟ್ ನಾನ್ ಮಾಡಿರುವಂತದ್ದು. ಸೊ ಕೆಲವೊಂದು ಫಾರ್ಮುಲಾ ಶೀಟ್ ಕೂಡ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಇನ್ನು ಜನರಲ್ ಫೋರಿಯರ್ ಸೀರೀಸ್ ನಾವ್ ಈಗ ತಾನೇ ನೋಡಿದ್ರಿ. ಇದು ಜನರಲ್ ಆಕ್ಚುಲಿ ಎ ಎನ್ ಕಾಸ್ ಎನ್ ಪೈ ಎಕ್ಸ್ ಪೈ ಎಲ್ ಬಿ ಎನ್ ಸೈನ್ ಎನ್ ಪೈ ಎಕ್ಸ್. ನೋಡಿ ಕಾಮನ್ ಆಗಿ ಇಷ್ಟೇ, ಎ ಎನ್ ಕಾಸು ಬಿ ಎನ್ ಸೈನ್.
ಪ್ಲಸ್ ಎ ನಾಟ್ ಬೈ ಟು ಕಾಮನ್ ಮೈನಸ್ ಎಲ್ ಟು ಪ್ಲಸ್ ಎಲ್ ಮೈನಸ್ ಎಲ್ ಟು ಪ್ಲಸ್ ಎಲ್ ಮೈನಸ್ ಎಲ್ ಟು ಪ್ಲಸ್ ಎಲ್ ಒನ್ ಬೈ ಎಲ್ ಒನ್ ಬೈ ಎಲ್ ಒನ್ ಬೈ ಎಲ್. ಬಟ್ ಡಿಪೆಂಡಿಂಗ್ ಆನ್ ದ ಕಂಡೀಷನ್ಸ್ ನಾವೇನ್ ಮಾಡ್ತೀರಿ, ವಿ ವಿಲ್ ಡಿಫೈನ್ ದ ಫಾರ್ಮುಲಾಗಳು. ಯಾವ ತರ ಡಿಫೈನ್ ಮಾಡ್ತೀರಿ ಫಾರ್ಮುಲಾಗಳನ್ನ, ನಾವು ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಇಯರ್. ಎಲ್ಲಿಂದ ಎಲ್ಲಿಗೆ, ಸಪೋಸ್ ಮೈನಸ್ ಪೈ ಟು ಪ್ಲಸ್ ಪೈ ಇತ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಇನ್ನೂ ಒಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಏನ್ ಕಂಡೀಷನ್ ಅಂತ ಹೇಳ್ತೀನಿ. ಲೆಟ್ ಮೀ ಶೋ ಅನದರ್ ಶೀಟ್ ಇಸ್ ದೇರ್. ಸೊ ಇದು ಜನರಲ್ ಯೂಸ್ ಮಾಡೋದು ಅಂತ ಹೇಳಿದೆ ನೋಡಿ. ದಿಸ್ ಇಸ್ ವಾಟ್ ಎಫ್ ಆಫ್ ಎಕ್ಸ್ ಎಫ್ ಆಫ್ ಮೈನಸ್ ಎಕ್ಸ್ ಇದ್ದಾಗ ಇದೇನಿದು, ಇಟ್ ಇಸ್ ಇ ಒನ್ ಫಂಕ್ಷನ್. ನೆನ್ಪಿಟ್ಕೊಳ್ಳಿ, ಇ ಒನ್ ಫಂಕ್ಷನ್ ಅಂತ ನಿಮ್ಗೆ ಗೊತ್ತಾಯ್ತು. ಹೆಂಗ್ ಗೊತ್ತಾಗುತ್ತೆ ಸರ್, ನಾನು ಆಲ್ರೆಡಿ ಇ ಒನ್ ಮತ್ತೆ ಆಡ್ ಫಂಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಅದ್ರಲ್ಲಿ ನೀವು ಚೆಕ್ ಮಾಡ್ಕೊಬೇಕು ಯಾವಾಗ ನಾವು ಒಂದು ಫಂಕ್ಷನ್ ಇ ಒನ್ ಅಂತೀರಿ. ನೋಡಿ ಸಿಂಪಲ್, ಯಾವಾಗ ಇ ಒನ್ ಅಂತೀರಿ, ಕೊಟ್ಟಿರುವಂತ ವ್ಯಾಲ್ಯೂಗೆ ನೀವೇನ್ ಮಾಡಬೇಕು, ಎಕ್ಸ್ ನ ಮೈನಸ್ ಎಕ್ಸ್ ಇಂದ ರೀಪ್ಲೇಸ್ ಮಾಡಬೇಕು. ನಿಮ್ಗೆ ಆನ್ಸರ್ ಎಫ್ ಆಫ್ ಎಕ್ಸ್ ಬಂತು ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಇ ಒನ್ ಫಂಕ್ಷನ್. ಕರೆಕ್ಟಾ? ದಟ್ ಈಸ್ ಕಾಲ್ಡ್ ಆಸ್ ಇ ಒನ್ ಫಂಕ್ಷನ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವಾಗ ಇವನ್ ಆಗುತ್ತೆ, ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಹಾಕಿದ್ರೆ ಅದು ಪ್ಲಸ್ ಆಯ್ತು ಅಂದ್ರೆ ದಟ್ ಇಸ್ ಇ ಒನ್ ಫಂಕ್ಷನ್ ಕರಿತೀವಿ. ಇಲ್ಲೇನ್ ಬರ್ತೈತೆ, ಎ ನಾಟ್ ಬೈ ಟು ಒಂದು ಬಂತು. ಸೊ ಎ ಎನ್ ಕಾಸ್ ಎನ್ ಬೈ ಎಕ್ಸ್ ಬೈ ಎಲ್ ಬಂತು. ಟೂ ಬೈ ಎಲ್ ಜೀರೋ ಟು ಎಲ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಟೂ ಬೈ ಎಲ್ ಜನರಲ್ ಆಗಿ ಹೇಳುವಂಥದ್ದು. ಅವ್ರ ಅಕಸ್ಮಾತ್ ಇಂಟರ್ವಲ್ ಮೈನಸ್ ಪೈ ಟು ಪ್ಲಸ್ ಪೈ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಅವಾಗ ಇದೇ ಇಂಟರ್ವಲ್ ಏನಾಗುತ್ತೆ, ಈ ಜೀರೋ ಟು ಪೈ ಇರೋದು ಮೈನಸ್ ಪೈ ಇಂದ ಪ್ಲಸ್ ಪೈ ಅಂತ ಬರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಇ ಒನ್ ಫಂಕ್ಷನ್ ಬಂದ್ರೆ ದಟ್ ಈಸ್ ಬಿ ಎನ್ ವ್ಯಾಲ್ಯೂ ಜೀರೋ ಆಗಿರುತ್ತೆ. ನೀವು ಬಿ ಎನ್ ಕಂಡುಹಿಡಿಯಂಗಿಲ್ಲ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏನ್ ಗೊತ್ತಾ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಫೋರ್ ಇಯರ್ ಸೀರೀಸ್ ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಎ ನಾಟು ಎ ಅನ್ನು ಬಿ ಅನ್ನ ಕಂಡುಹಿಡಿಯೋದೇ ಫೋರ್ ಇಯರ್ ಸೀರೀಸ್ ಅಂತ ನೆನ್ಪಿಟ್ಕೊಳ್ಳಿ. ಏನಪ್ಪ ಫೋರ್ ಇಯರ್ ಸೀರೀಸ್, ಓನ್ಲಿ ಥಿಂಗ್ ವಿ ಹಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ನಾಟ್ ಎ ಎನ್ ಅಂಡ್ ಬಿ ಎನ್. ದಿಸ್ ಇಸ್ ದಟ್ಸ್ ಇಟ್. ನೀವು ತಲೆನಲ್ಲಿ ಅಷ್ಟೇ ಇರಬೇಕು, ನನ್ಗೆ ಯಾವ್ಯಾವ ಫಾರ್ಮುಲಾ ಬೇಕು, ಎ ನಾಟ್ ಫಾರ್ಮುಲಾ ಬೇಕು, ಎ ಎನ್ ಫಾರ್ಮುಲಾ ಬೇಕು, ಬಿ ಎನ್ ಫಾರ್ಮುಲಾ ಬೇಕು. ಇವು ಮೂರು ಕಂಡಿಡ್ಕೊಂಡ್ರ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರ ಪ್ರಾಬ್ಲಮ್ ಸಾಲ್ವ್ ಅಂತ ಅರ್ಥ. ಸೊ ಇಲ್ಲಿ ಒಂದು ಸಿಂಪಲ್ ಲಾಜಿಕ್ ಏನು, ಕೊಸೈನ್, ದಟ್ ಈಸ್ ವಾಟ್ ಕೊಸೈನ್ ಸೀರೀಸ್ ವ್ಯಾಲ್ಯೂ ಮಾತ್ರ ಇರುತ್ತೆ, ಕಾಸ್ ಮಾತ್ರ ಇರುತ್ತೆ, ಸೈನ್ ಇಲ್ಲ. ಯಾಕೆ, ಬಿಕಾಸ್ ಇಟ್ಸ್ ಇ ಒನ್ ಫಂಕ್ಷನ್ ನೆನ್ಪಿಟ್ಕೊಳ್ಳಿ. ಅದೇ ಆಡ್ ಫಂಕ್ಷನ್ ಹೋದ್ರೆ, ಸಪೋಸ್ ಇಫ್ ಯು ಗೋ ಫಾರ್ ಆಡ್ ಫಂಕ್ಷನ್ ದಟ್ ಇಸ್ ಸೈನ್ ಸೀರೀಸ್ ಮಾತ್ರ ಇರುತ್ತೆ. ನೋಡಿ ಸೈನ್ ಮಾತ್ರ ಇದೆ, ಎ ನಾಟ್ ಟು ಜೀರೋ ಎ ಎನ್ ಜೀರೋ. ಇದು ಸಿಂಪಲ್ ಲಾಜಿಕ್. ಅಂದ್ರೆ ಎಂಟೈರ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಾವ್ ಯಾವ್ದು ಜೀರೋ ಆಗುತ್ತೆ ಅಂತ ನೆನ್ಪಿಟ್ಕೊಂಡ್ರೆ ನಾವು ಅದನ್ನ ಮಾಡಷ್ಟು ಹೋಗಷ್ಟೇ ಇರೋದು. ಕರೆಕ್ಟಾ? ಸೊ ನಮ್ಗೆ ಇದನ್ನ ಸಿಂಪ್ಲಿಫೈ ಕೊಟ್ಟಿದ್ದೀನಿ ನೋಡಿ. ಇದೊಂದು ಶೀಟ್ ನೀವು ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್ ಒನ್. ಇಟ್ ವಿಲ್ ಬಿ ಮೋಸ್ಟ್ ಯೂಸ್ಫುಲ್. ಫಂಕ್ಷನ್ ಇ ಒನ್ ಆಯ್ತಾ, ಬಿ ಎನ್ ಜೀರೋ, ಓನ್ಲಿ ಕೊಸೈನ್ ಟರ್ಮ್ಸ್ ಇರುತ್ತೆ. ಇದು ಫಂಕ್ಷನ್ ಆಡ್ ಆಯ್ತಾ, ಎ ನಾಟ್ ಟು ಜೀರೋ ಎ ಎನ್ ಜೀರೋ, ಏನಿರುತ್ತೆ, ಸೈನ್ ಟರ್ಮ್ ಮಾತ್ರ ಇರುತ್ತೆ. ಆಫ್ ರೇಂಜ್ ಆದ್ರೆ ಇ ಒನ್ ಎಕ್ಸ್ಟೆನ್ಷನ್ ಗೆ ಜೀರೋ ಟು ಎಲ್ ವಿತ್ ಕೊಸೈನ್ಸ್. ಆಫ್ ರೇಂಜ್ ಸೈನ್ ಆಡ್ ಎಕ್ಸ್ಟೆನ್ಷನ್ ಆದ್ರೆ ಜೀರೋ ಟು ಎಲ್ ವಿತ್ ಸೈನ್ಸ್. ಪೀರಿಯಡ್ ಟೂ ಪೈ ಆಯ್ತು, ಅದು ಎಲ್ ಇಸ್ ಈಕ್ವಲ್ ಟು ಪೈ, ಏನಾಯ್ತು, ಎನ್ ಪೈ ಎಕ್ಸ್ ಪೈ ಎಲ್ ಇದಕ್ಕೆ ಏನಾಗಿ ಕನ್ವರ್ಟ್ ಆಗುತ್ತೆ, ಎನ್ ಎಕ್ಸ್ ಅಂತ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಎಲ್ ಜಾಗದಲ್ಲಿ ನಾವು ಏನಾಗ್ತೀವಿ, ಪೈ ಆಗ್ತೀವಿ, ಪೈ ಪೈ ಕ್ಯಾನ್ಸಲ್ ಆಗುತ್ತೆ, ಎನ್ ಎಕ್ಸ್ ಮಾತ್ರ ಉಳ್ಕೊಳುತ್ತೆ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ದ ಲೀನಿಯರ್, ದಟ್ ಇಸ್ ಸಾರಿ ಫೋರ್ ಇಯರ್ ಸೀರೀಸ್ ಕೋಎಫಿಷಿಯಂಟ್ ಅಂತ ಇಟ್ಕೊಂಬೋದು. ಯಾವ್ಯಾವ ಕೋಎಫಿಷಿಯಂಟ್ ನಾವು ಕಂಡುಹಿಡಿಯೋದೇ, ಎ ನಾಟ್ ಎ ಎನ್ ಬಿ ಎನ್. ಫಾರ್ಮುಲಾ ಏನು, ದಟ್ ಇಸ್ ಎಫ್ ಆಫ್ ಎಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ನಾಟ್ ಬೈ ಟು ಮೈನಸ್ ಸಿಗ್ಮಾ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಸಾಲ್ವ್. ದಿಸ್ ಇಸ್ ದ ಫೋರ್ ಇಯರ್ ಸೀರೀಸ್ ಕಂಡೀಷನ್. ಇದರಲ್ಲಿ ಜೀರೋ ಟು ಟೂ ಪೈ ಇದೆ ಲಿಮಿಟ್. ಅಕಸ್ಮಾತ್ ಈವನ್ ಆಯ್ತು ಕಂಡೀಷನ್, ಸೀರೀಸ್ ಈವನ್ ಆಗ್ಲಿ ಅಥವಾ ಆಡ್ ಆಗ್ಲಿ, ಅವಾಗ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ನೀವು ನೆನ್ಪಿಟ್ಕೊಬೇಕಾಗಿರೋದೆಲ್ಲ ಇದೇನೆ. ಸೊ ದಿಸ್ ಇಸ್ ದ ವ್ಯಾಟ್ ವಿ ಹ್ಯಾವ್ ಟು ರಿಮೆಂಬರ್ ದ ಫಾರ್ಮುಲಾ. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋಗೆ ಎಂಟ್ರಿ ಆಗಿ ಅವಾಗ ನಿಮ್ಮ ಪ್ರಾಬ್ಲಮ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ವೆರಿ ಸಿಂಪಲ್ ನಾವು ಸಾಲ್ವ್ ಮಾಡಬಹುದು. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಅಂದಾಗೆ ಮರಿಬೇಡಿ, ನಿಮ್ಗೆ ಇಷ್ಟ ಆಗಲಿ ಇಷ್ಟ ಆಗದೆ ಇರಲಿ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸರ್ ಅರ್ಥ ಆಯ್ತು ಅಂದ್ರೆ ಐ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಕ್ಲಾಸ್, ಅದರ್ವೈಸ್ ಐ ವಿಲ್ ಸ್ಟಾಪ್ ದಿಸ್. ಯಾಕಂದ್ರೆ ನಂಗೆ ಅರ್ಥ ಆಗ್ತಲ್ಲ ಅಂದ್ರೆ ನನಗೆ ಮುಂದೆ ಮಾಡಕ್ಕೆ ಇಷ್ಟ ಆಗೋದಿಲ್ಲ. ಅರ್ಥ ಆಗ್ತಿ ಅಂತಂದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಸೊ ಇಷ್ಟೇ ಇರೋದು, ಫಾರ್ಮುಲಾ ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ಪ್ರಾಬ್ಲಮ್ಸ್ ನೋಡಿದಾಗ ನಿಮಗೆ ಈಸಿ ಅನ್ಸುತ್ತೆ, ಇಂಥ ಈಸಿ ಪ್ರಾಬ್ಲಮ್ ನಾನು ಮಾಡೋಕ್ಕಾಗ್ಲಿಲ್ವಾ ಅಂತ ನಿಮಗೆ ಧೈರ್ಯ ಬರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಎಲ್ಲರೂ ಕೂಡ ಇದ್ರ ಬೆನಿಫಿಟ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.